ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತಾಯನಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಬೈಬಲಿನ ವಾಕ್ಯವನ್ನ ಚುಟುಕು ಚುಟುಕಾಗಿ ಕೊಡಲಿಕ್ಕೆ ದೇವರು ಕೊಟ್ಟದ ಕೃಪೆಗಾಗಿ ಸ್ತೋತ್ರ. ನಾನು ಎಲ್ಲಾ ಸಂಚಿಕೆಯಲ್ಲಿ ಹೇಳಿದಾಗೆ ಇಡೀ ಅಧ್ಯಾಯಗಳನ್ನೇ ಕೊಟ್ಟರೆ ಇದರ ಗೂಢಾರ್ಥಗಳು ನಿಜವಾಗಿ ತಿಳಿಯೋದಿಲ್ಲ. ಯಾಕೆಂದ್ರೆ ಬೈಬಲ್ನ ಓದಿ ಮುಗಿಸದೆ ಅರ್ಥ ತಿಳ್ಕೊಂಡೆ ಅಂದ್ರೆ ನಾವು ಮನಸ್ಸಿಗೆ ಸಮಾಧಾನ ಪಡ್ಕೋಬೇಕು ಹೊರತು ಒಂದೊಂದು ವಾಕ್ಯಕ್ಕೊಂದು ಗೂಢಾರ್ಥಗಳಿದೆ. ಅದರ ಒಂದೊಂದು ವಾಕ್ಯದ ಒಂದೊಂದು ಪದಗಳಿಗೂ ಕೂಡ ಬರಿಬೇಕಾದ್ರೆ ಒಂದೊಂದು ಗಂಟೆನೇ ಬೇಕು. ಆದರೂ ಸಾಧ್ಯವಾದಷ್ಟು ಚುಟುಕು ಚುಟುಕಾಗಿ ಕೊಡುವಾಗ ದೇವರು ತಾನೇ ತನ್ನ ನಾಮವನ್ನು ಮೈಪಡಿಸಿಕೊಳ್ಳಲಿ. ಇವತ್ತು ಮತ್ತಾಯನಿಂದ ಪ್ರಕಟಣೆ ಗ್ರಂಥದವರೆಗೆ ನಾವು ಅದರಲ್ಲಿ ಇವತ್ತು ಮತ್ತಾಯ 6ನೇ ಅಧ್ಯಾಯದ ಭಾಗಕ್ಕೆ ನಾವು ಬಂದಿದ್ದೀವಿ. 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಏನು ಬರೆದಿದೆ ಅಂದರೆ, ಪರಲೋಕದ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಇಷ್ಟರ ಮಟ್ಟಿಗೆ ನಾವು ತಿಳ್ಕೊಂಡ ಒಂದು ಯೇಸುಸ್ವಾಮಿ ಶಿಷ್ಯಂದರಿಗೆ ಕಲಿಸಿಕೊಟ್ಟ ಪ್ರಾರ್ಥನೆಯಲ್ಲಿ ಪರಲೋಕದ ತಂದೆಯೇ, ಪರಲೋಕ ಅಂತ ಹೇಳೋದ್ರ ಬಗ್ಗೆ ತಿಳಿಸಿಕೊಟ್ಟೆ. ನೆಕ್ಸ್ಟ್ ತಂದೆಯೇ ಅಂತ ಹೇಳೋದ್ರ ಬಗ್ಗೆ ತಿಳಿಸಿಕೊಟ್ಟೆ. ನೆಕ್ಸ್ಟ್ ಕಳೆದ ಸಂಚಿಕೆಯಲ್ಲಿ ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿಸಿಕೊಟ್ಟೆ ಪ್ರಿಯರೇ. ಈಗ ಇವತ್ತು ನಾವು ತಿಳಿಬೇಕಾದಂತ ಅಂಶ, ನಿನ್ನ ರಾಜ್ಯವು ಬರಲಿ. ಏನು ಬರ್ಬೇಕಂತೆ? ದೇವರ ರಾಜ್ಯ ಇಲ್ಲಿಗೆ ಬರಬೇಕು ಅಂತೇಳಿ, ನಿನ್ನ ರಾಜ್ಯವು ಬರಲಿ. ಹಾಗಾದ್ರೆ ಇವತ್ತು ನಾವು ಕರ್ನಾಟಕ ರಾಜ್ಯ, ಕೇರಳ ರಾಜ್ಯ, ತಮಿಳುನಾಡು ರಾಜ್ಯ, ಈ ದೇಶ ಆ ದೇಶದಲ್ಲಿ ಇದ್ದೀವಿ ಪ್ರಿಯರೇ. ಅದು ಜನಸಾಮಾನ್ಯರು ಬಾಳಿ ಬದುಕೋದಕ್ಕೋಸ್ಕರ ಮಾಡಿರತಕ್ಕಂಥದ್ದಾಗಿದೆ. ಆದರೆ ನಿಜವಾಗಿ ಹೇಳಲಿಕ್ಕೆ ಹೋದ್ರೆ ನಮಗೆ ಈ ರಾಜ್ಯಕ್ಕಿಂತಲೂ ಮುಖ್ಯ ನಾವು ಸತ್ತು ಪರಲೋಕಕ್ಕೆ ಹೋಗುವಂಥದ್ದು ಒಂದು ಬಹಳ ಮುಖ್ಯ ಪ್ರಿಯರೇ. ಅದಕ್ಕೆ ಪರಲೋಕ ರಾಜ್ಯ ಅಂತಾರೆ. ಆದರೆ ಪರಲೋಕ ರಾಜ್ಯಕ್ಕೆ ನಾನು ನೀನು ಹೋಗಬೇಕಾದ್ರೆ ಪ್ರಿಯರೇ, ಈ ಲೋಕದಲ್ಲಿ ನಾವು ಪರಲೋಕ ರಾಜ್ಯದ ವಾತಾವರಣವನ್ನು ಸೃಷ್ಟಿಸಿ ನಾವು ಹೋದ್ರೆ ಮಾತ್ರ ಆಗೋದು. ಈಗ ಉದಾಹರಣೆ ತೆಗೆದುಕೊಂಡ್ರೆ ಒಬ್ಬ ಡಾಕ್ಟರ್ ಆಗಬೇಕು, ಒಬ್ಬ ನರ್ಸ್ ಆಗಬೇಕು ತಿಳ್ಕೊಳ್ಳಿ. ಅವರು ಡಾಕ್ಟರ್ ನರ್ಸ್ ಟ್ರೈನಿಂಗ್ ಆಗಬೇಕಿದ್ರೆ ಅವರು ಆ ಒಂದು ಮೆಡಿಸಿನ್ಗಳನ್ನ ಕೊಟ್ಟು ಮಾಡಿ ಅಭ್ಯಾಸ ಆದ ಮೇಲೇ ಅವರಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡುವ ಹಾಗೆ ನಾವು ಈ ಲೋಕದಲ್ಲಿ ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ನಡೆದರೆ ಮಾತ್ರ ನಮಗೆ ಪರಲೋಕ ರಾಜ್ಯಕ್ಕೆ ಸೇರುವಂತ ಒಂದು ಸರ್ಟಿಫಿಕೇಟ್ ಇದೆ. ಅದಕ್ಕೆ ಯೇಸುಸ್ವಾಮಿ ಎಷ್ಟೋ ವಾಕ್ಯದಲ್ಲಿ ಹೇಳಿದರೆ ಪರಲೋಕ ರಾಜ್ಯವು ನಿಮ್ಮ ಹತ್ರನೇ ಇದೆ ಅಂತೇಳಿ. ಅದ್ರ ಬಗ್ಗೆ ನಾನು ವಿವರಿಸ್ತೇನೆ ಪ್ರಿಯರೇ. ನಾವು ಪರ್ವತ ಪ್ರಸಂಗದ 31ನೇ ಭಾಗಕ್ಕೆ ಬಂದಾಗ ಇಲ್ಲಿ ನೋಡಿ, ನಿನ್ನ ರಾಜ್ಯವು ಬರಲಿ. ಹಾಗಾದ್ರೆ ಯೇಸುಸ್ವಾಮಿನೂ ಕೂಡ ಮತ್ತು ಯೋಹಾನನು ಕೂಡ ಇಬ್ಬರೂ ಸಾರಿರುವಂಥದ್ದೇನು? ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಮತ್ತಾಯ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೋಹಾನ ಹೇಳಿದ್ರೆ, ಯೇಸುಸ್ವಾಮಿ ಮತ್ತಾಯ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಿದರೆ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಾಗಾದ್ರೆ ಪರಲೋಕ ರಾಜ್ಯ ಯಾವಾಗ ಬರ್ತದೆ? ದೇವರ ಕಡೆಗೆ ನಾವು ತಿರುಗಿಕೊಂಡಾಗ. ಅಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳೋದು ಏನು? ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ನಡೆದರೆ ಮಾತ್ರ ದೇವರ ರಾಜ್ಯ ಅಲ್ಲ. ಬೈಬಲ್ ವಾಕ್ಯದ ಪ್ರಕಾರ ನಾವು ನಡಿಬೇಕು ಪ್ರಿಯರೇ. ಈ ವಾಕ್ಯ ತಿಳಿಸ್ತದೆ ಪ್ರೀತಿ, ಪರಿಶುದ್ಧತೆ, ನಂಬಿಕೆ, ತಾಳ್ಮೆ, ಕೋಪ ಕಡಿಮೆ ಮಾಡ್ಕೋಬೇಕು. ಪ್ರತಿಯೊಂದ್ರ ಬಗ್ಗೆನೂ ಬೋಧನೆ ಇದೆ. ಇದರ ಪ್ರಕಾರ ಯಾರು ನಡೀತಾರೋ ಅವರಲ್ಲೇ ಪರಲೋಕ ರಾಜ್ಯವನ್ನ ಕಾಣಬಹುದು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ. ಇವತ್ತು ಏನಾಗ್ತದೆ ಅಂದ್ರೆ, ನಾವು ಪರಲೋಕ ರಾಜ್ಯ ಅಂದರೆ ಇನ್ನೊಂದು ತರದಲ್ಲಿ ಹೇಳ್ಬೇಕಾದ್ರೆ ಸೈತಾನನ ರಾಜ್ಯದಿಂದ ತಪ್ಪಿಸಿ ನಾವು ದೇವರ ರಾಜ್ಯಕ್ಕೆ ಬರುವಂತದ್ದಾಗಿದೆ. ಇವತ್ತು ಸೈತಾನ ಆಳ್ವಿಕೆ ಮಾಡ್ತಿದ್ದಾನೆ ಈ ಲೋಕವನ್ನ. ಮನುಷ್ಯರ ಮೂಲಕ ಆಳ್ವಿಕೆ ಮಾಡಿಸಿದಾಗ ಅದರಿಂದ ತಪ್ಪಿಸಿ ದೇವರ ಆಳ್ವಿಕೆಗೆ ಒಳಪಡುವಂತದ್ದಾಗಿದೆ, ಅಂದ್ರೆ ಈ ಲೋಕದಲ್ಲಿ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 4:12 ಏನ್ ಹೇಳಿದ್ದಾರೆ ಅಂದರೆ, 4:12 ಯೇಸುಸ್ವಾಮಿ ಏನ್ ಹೇಳ್ತಿದ್ದಾರೆ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಇವರು ಇನ್ನೇನು ಹೇಳಲಿಲ್ಲ. ಪರಲೋಕ ರಾಜ್ಯ ಸಮೀಪ ಆಯ್ತು, ಹತ್ರ ಆಯ್ತು, ದೇವರ ಕಡೆಗೆ ತಿರುಗಿಕೊಳ್ಳಿ. ಅದೇ ತರ ಯೋಹಾನನು ಕೂಡ ಅದಕ್ಕಿಂತ ಮೊದಲೇ, ಯೇಸು ಬರೋದಕ್ಕಿಂತ ಮೊದಲೇ ಹೇಳ್ತಾರೆ, ಪರಲೋಕ ರಾಜ್ಯ ಸಮೀಪ ಇದ್ದು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ, ಪರಲೋಕ ರಾಜ್ಯ ಹಾಗಾದ್ರೆ ಎಲ್ಲಿದೆ? ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೆ ದೇವರ ವಾಕ್ಯದಲ್ಲಿ ಲೂಕ 17ನೇ ಅಧ್ಯಾಯದಲ್ಲಿ ಬರೆದಿದೆ. 17ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಪ್ರಿಯರೇ. ಫರಿಸಾಯರು ಕೇಳ್ತಾರೆ, ಯಾವಾಗ ಬರ್ತದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ದೇವರ ರಾಜ್ಯ ಯಾವಾಗ ಬರುವುದೆಂದು 17 ಲೂಕ 17, 20, 21 ದೇವರ ರಾಜ್ಯ ಯಾವಾಗ ಬರುವುದೆಂದು ಫರಿಸಾಯರು ಆತನಲ್ಲಿ ಕೇಳಿದಾಗ
ಆತನು ಅವರಿಗೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ. ಇದು ಒಂದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸುಮಾರು ಜನ ಹೇಳ್ತಾರೆ ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬಂದ್ಬಿಡ್ತದೆ, ದೇವರ ರಾಜ್ಯ ಭೂಮಿ ಮೇಲೆ ಇಳಿದು ಬಿಡ್ತದೆ ಅಂತೇಳಿ. ಇಲ್ಲ ಪ್ರಿಯರೇ, ಅದರ ಅರ್ಥ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಭೂಲೋಕಕ್ಕೆ ದೇವರ ರಾಜ್ಯ ಇಳಿದು ಬರೋದಿಲ್ಲ. ದೇವರ ರಾಜ್ಯ ನಾವಿಲ್ಲಿ ಸೃಷ್ಟಿ ಮಾಡಬೇಕು, ಅದರ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು. ಇಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ, ನಾವು ಯಾವ ಬರೋದನ್ನು ಕೇಳಿದಾಗ ಆತನು ಅವರಿಗೆ ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ, ಈಗೋ ಅಲ್ಲಿ ಅದೇ, ಈಗೋ ಇಲ್ಲಿ ಅದೇ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಅಂತ ತಿಳಿದುಕೊಳ್ಳಿರಿ. ಏನು? ದೇವರ ರಾಜ್ಯ ನಿಮ್ಮಲ್ಲಿಯೇ ಇದೆ ತಿಳಿದುಕೊಳ್ಳಿರಿ. ಈಗ ಒಂದು ನಿಮಿಷ ಎಲ್ಲರೂ ಕೂಡ ವಾಕ್ಯನ ಕೇಳ್ತಿರೋರು ಒಂದು ನಿಮಿಷ ಇದನ್ನ ಮ್ಯೂಟ್ ಮಾಡಿ ದೇವರ ಮುಂದೆ ಘೋಷಣೆ ಮಾಡಿ, ದೇವರ ರಾಜ್ಯ ನನ್ನಲ್ಲಿಯೇ ಇದೆ, ನನ್ನ ಒಳಗಡೆ ಇದೆ, ನನ್ನ ಕುಟುಂಬದಲ್ಲಿ ಇದೆ, ನನ್ನ ಬಂಧು ಮಿತ್ರರಲ್ಲಿದೆ. ನಾನು ಫ್ಯಾಕ್ಟರಿಗೆ ಹೋಗುವಂತ ಜಾಗ, ಬರುವಂತ ಜಾಗದಲ್ಲಿ ದೇವರ ರಾಜ್ಯದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಸೋದಕ್ಕೋಸ್ಕರನೇ ದೇವರು ನನ್ನನ್ನು ಕಳಿಸಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ದಂದ್ರೆ, ಇದಕ್ಕಿಂತ ತಪ್ಪಾದಂತ ಬೋಧನೆ ಕೊಡಕ್ಕೆ ಹೋಗ್ಬಾರ್ದು ಪ್ರಿಯರೇ. ದೇವರ ರಾಜ್ಯ ಇಳಿದು ಬಂದ್ಬಿಡ್ತದಂತೆ. ಅದ್ರ ಬಗ್ಗೆ ನಾನು ಹೌದಾ ಅಲ್ವಾ ಅಂತ ಹೇಳೋದ್ರ ಬಗ್ಗೆ ನಾನು ವಾಕ್ಯ ಕೊಡ್ತೀನಿ ಪ್ರಿಯರೇ. ಮುಂದಕ್ಕೆ ಇಲ್ಲಿ ನೋಡಿ ಬರ್ತದೆ, ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ. ಆಗ ಯೇಸು ಸುಳ್ಳು ಹೇಳ್ತಾರ? ಇವತ್ತಿನ ಬೋಧನೆ ಹೆಂಗಿದೆ? ದೇವರ ರಾಜ್ಯ ಇಳಿದು ಬಂದ್ಬಿಡ್ತದೆ ಅಲ್ವಾ? ದೇವರ ರಾಜ್ಯ ಇಳಿದು ಬರ್ತದ ಅಲ್ಲ, ಬೇರೆ ಏನು ಇಳಿದು ಬರ್ತದೆ ಅಂತ ಹೇಳೋದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ಕೊಳ್ತೀನಿ ಪ್ರಿಯರೇ. ಈಗೋ ಇಲ್ಲಿ ಅದೇ ಅಲ್ಲಿ ಅದೇ ಎಂದು ಹೇಳೋದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಎಂದು ತಿಳಿದುಕೊಳ್ಳಿರಿ. ಹಾಗಾದ್ರೆ ನಿನ್ನ ಜೀವಿತ ಜನಗಳು ನೋಡಿದಾಗ ದೇವರ ರಾಜ್ಯದ ಜೀವಿತ ಕಾಣಬೇಕು. ಆ ಥರ ಆದರೆ ಮಾತ್ರ ನಿನಗೆ ಸತ್ರೆ ಸ್ವರ್ಗ ಅಂತ ಹೇಳ್ತಾರೆ ನೋಡಿ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಪಾರ್ಸಿ ಎಲ್ಲಾ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಹೇಳುವಂಥದ್ದು ಒಳ್ಳೇದು ಮಾಡಿದ್ರೆ ಸ್ವರ್ಗ, ಕೆಟ್ಟದ್ದು ಮಾಡಿದ್ರೆ ನರಕ. ಆದ್ರೆ ಬೈಬಲ್ ಘೋಷಿಸ್ತದೆ, ನಿನ್ನ ಪಾಪ ಪರಿಹಾರನೇ ಆಗದೆ ಇದ್ರೆ ನೀನು ಏನೇ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ನರಕನೇ. ನಿನ್ನ ಪಾಪ ಪರಿಹಾರ ಆದ್ರೆ ಮಾತ್ರ ನೀನು ಮಾಡೋದ ಒಳ್ಳೇದೇ ಆಗಲಿ ಕೆಟ್ಟದಾಗಲಿ ನಿನಗೆ ಪರಲೋಕ ರಾಜ್ಯ ಇದೆ ಅಂತ ನಮ್ಮ ಬೈಬಲ್ ಘೋಷಣೆ ಮಾಡ್ತೇವೆ. ಹಾಗಾದ್ರೆ ಪಾಪದ ಜೀವಿತವನ್ನು ಬಿಟ್ಟು ಹೊರಗಡೆ ಬರಬೇಕು, ಅದೇ ಪರಲೋಕ ರಾಜ್ಯದ ಜೀವಿತ ಅಂತೇಳಿ ನಮ್ಮ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತದೆ ಬೇರೆ. ಇಲ್ಲಿ ಬರ್ತದೆ, ಆ ದೇವರ ರಾಜ್ಯ ನಿಮ್ಮಲ್ಲಿ ಇದೆ ಅಂದರೆ ನಿನ್ನ ಒಂದು ಜೀವಿತದ ಪರಿಸ್ಥಿತಿ, ನಿನ್ನ ಕುಟುಂಬದ ಒಳಗಡೆ ಜನಗಳನ್ನು ನೋಡಿದಾಗ ದೇವರ ರಾಜ್ಯ ಕಾಣಬೇಕು. ಓ, ಇವರ ಮನೆಯಲ್ಲಿ ನಿಜವಾಗಿ ದೇವರಿದ್ದಾನೆ, ಎಂಥ ಒಂದು ಒಳ್ಳೆ ವಾತಾವರಣ ಇದೆ ಅಂತೇಳಿ ದೇವರ ರಾಜ್ಯವನ್ನು ಅಲ್ಲಿ ನಾವು ಕಾಣಿಸಬೇಕು ಪ್ರಿಯರೇ. ನೆಕ್ಸ್ಟ್ ಬಂದು ಅದಾಯ್ತಾ, ನೆಕ್ಸ್ಟ್ ಅಲ್ಲಿಂದ ಏನಾಯ್ತು ಅಂದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನೆಕ್ಸ್ಟ್ ಇಲ್ಲಿ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಪ್ರಿಯರೇ. ನನ್ನ ಕುಟುಂಬದಲ್ಲಿ ನಾನು ಕೆಲಸಕ್ಕೆ ಹೋಗುವಂತ ಜಾಗ, ಬರುವಂತ ಜಾಗದಲ್ಲಿ ದೇವರ ರಾಜ್ಯ ಕಾಣಬೇಕು. ಎಲ್ಲಿ ನಾನು ಕೆಲಸಕ್ಕೆ ಹೋಗುವಂತ ಜಾಗದಲ್ಲಿ, ಬರೋ ಜಾಗದಲ್ಲಿ ನನ್ನ ನಡತೆಯನ್ನು ನೋಡಿದಾಗ ಅಲ್ಲಿ ದೇವರ ರಾಜ್ಯದ ಲಕ್ಷಣ ಕಾಣಬೇಕು. ನಮ್ಮ ಸಭೆಯ ಒಳಗಡೆ ದೇವರ ರಾಜ್ಯ ಲಕ್ಷಣ ಕಾಣಬೇಕು. ಇವತ್ತು ಏನಾಗ್ತಿದೆ, ಶಾಪ ಹಾಕಿ ವಾಕ್ಯ ಕೊಡುವಂತ ಸಭಾಪಾಲಕರಿದ್ದಾರೆ. ನೀವು ಆ ಥರ ಮಾಡಿದ್ರೆ ಸತ್ತೋಗ್ತೀರಿ, ಈ ಥರ ನಾನು ಕೂಡ ತಪ್ಪಾಗಿ ಬೋಧನೆ ಮಾಡ್ತಾ ಇದ್ದೆ, ನಾನು ರಾಂಗ್ ಟೀಚಿಂಗ್ಗೆ ಒಳಗಾಗಿ ನಾನು ಕೂಡ ನಮ್ಮ ಸಭೆನ ಬಿಟ್ಟು ಹೋದ್ರೆ ನೀನು ಸತ್ತು ಹೋಗ್ತೀಯ ಅಂತೆಲ್ಲ ಹೇಳ್ತಾ ಇದ್ದೆ. ನೋಡಿ ಪ್ರಿಯರೇ, ನಮ್ಮ ಆ ಕುರಿಗಳು ನಮ್ಮ ಹತ್ರ ಇದ್ದೇ ಇರ್ತವೆ. ಆದರೆ ಕಳ್ಳ ಸಭಾಪಾಲಕರು ಕದ್ಕೊಂಡು ಹೋಗೋರು ತುಂಬಾ ಜನ ಇದ್ದಾರೆ. ಕದ್ಕೊಂಡು ಹೋದಾಗ ನಾನು ತುಂಬಾ ಹೇಳ್ತಿದ್ದೆ, ತಪ್ಪಾಗಿ ಕೂಡ ನಾನು ಮಾತಾಡಿದ್ದೀನಿ. ಸಭೆ ಬಿಟ್ಟೋದ್ರೆ ಆ ಥರ ಆಗ್ತದೆ, ಈ ಥರ ಆಗ್ತದೆ. ಇಲ್ಲ ಪ್ರಿಯರೇ, ಇಲ್ಲ ಪ್ರಿಯರೇ, ನಮಗೆ ಅಂತ ಮೀಸಲಾಗಿಟ್ಟದ ಕುರಿಗಳನ್ನ ನಮ್ಗೆ ಕೊಡ್ತಾರೆ. ನಾವು ಶಾಪ ಹಾಕೋದು ಬೇಡ. ಯೇಸು ಸ್ವಾಮಿ ನಾವು ಮಳೆ ಹೊಡೆದಂಥವ್ರಿಗೇನೆ ಯೇಸು ಸ್ವಾಮಿ ಶಾಪ ಹಾಕ್ಲಿಲ್ಲ ಅಂತ ಹೇಳ್ಬೇಡ. ನಾವು ಯಾಕ್ರಿ ಶಾಪ ಹಾಕ್ಬೇಕು? ಸಾಧ್ಯವಾದ್ರೆ ಅವರ ಮನೆಗೆ ಹೋಗಿ ಅವರ ಸಂಧಿಸಿ, ನೀವು ಯಾಕೆ ಬಿಟ್ಟೋದ್ರಿ, ಏನಕ್ಕೆ ಬಿಟ್ಟೋದ್ರಿ, ನನ್ನ ಹತ್ರ ಏನು ತಪ್ಪಿದೆ ಅಂತ ತಿಳ್ಕೊಂಡು ಸಾಧ್ಯವಾದಷ್ಟು ಬದಲಾವಣೆ ಆಗಿ ಮುಂದೆ ಬರುವಂತ ಆತ್ಮಗಳನ್ನ ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಟ್ರೇನೆ ಆ ಸಭೆಯ ಒಳಗಡೆ ದೇವರ ರಾಜ್ಯ ಕಾಣೋದು. ಇವತ್ತು ರಾಜಕೀಯ ವ್ಯಕ್ತಿಗಳು ತಮ್ಮ ರಾಜಕೀಯದ ಒಂದು ಲಾಭಕ್ಕೋಸ್ಕರ ಕೋಮುಗಳಲ್ಲಿ ಗಲಾಟೆ ಹಚ್ಕೊಂಡು, ಹಿಂದೂ, ಮುಸ್ಲಿಂ, ಕ್ರೈಸ್ತರಲ್ಲಿ ಜಗಳ ಹತ್ತಿಸ್ಕೊಂಡು ಪಾಪದ ಜನಾಂಗದವರ ಮಧ್ಯೆ ತಂದಾಕಿ ತಮಾಷೆ ನೋಡ್ತಿದ್ದಾರೆ. ಆದರೆ ತಂದಾಕಿ ತಮಾಷೆ ನೋಡ್ತಾ ವ್ಯಕ್ತಿಗಳ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಸಾಯ್ತಾ ಇಲ್ಲ. ಸಾಯ್ತಾರೆ ಯಾರು? ಜನಸಾಮಾನ್ಯರು. ಅವನು ಆ ಥರ ಮಾಡ್ತಾನೆ, ಇವನು ಈ ಥರ ಮಾಡ್ತಾನೆ, ಅವನು ಆ ಥರ ಮಾಡ್ಬೇಕು, ಇವನು ಈ ಥರ ಮಾಡಬೇಕು, ಅವನು ಮತಾಂತರ ಮಾಡ್ಬಿಟ್ಟು ಅದರಲ್ಲಿ ದೊಡ್ಡ ಗಲಾಟೆ ಎಬ್ಬಿಸ್ತಾರೆ. ಅದು ಎಬ್ಬಿಸಿದಂಥ ವ್ಯಕ್ತಿಯ ಕುಟುಂಬದವರು ಚೆನ್ನಾಗಿರ್ತಾರೆ, ಆದರೆ ಜನಾಂಗದವರು ಸಾಯ್ತಾ ಇದ್ದಾರೆ ಪ್ರಿಯರೇ. ಇದು ದೇವರ ರಾಜ್ಯ ಅಲ್ಲ, ಇದು ಸೈತಾನ ಮಾಡುವಂತ ಪ್ಲಾನ್. ಇದೇನು ಸೈತಾನ ಮಾಡುವಂತ ಒಂದು ಪ್ಲಾನ್ ಆಗಿದೆ. ಅವನ ರಾಜ್ಯದ ಕಾರ್ಯಗಳನ್ನು ಅವನು ಮಾಡ್ತಾ ಇದ್ದಾನೆ. ಆಗ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು ಪ್ರಿಯರೇ. ಇಲ್ಲಿ ಹೇಳ್ತಾ ಇದ್ರೆ ದೇವರ ರಾಜ್ಯ ನಿಮ್ಮಲ್ಲಿಯೇ ಇದೆ. ಹಾಗಾದ್ರೆ ದೇವರ ರಾಜ್ಯ ಇಳಿದು ಬರೋದಿಲ್ಲ ಅಂತ ಹೇಳಿದ ಒಂದು ಸಾಕ್ಷಿ ಹೇಳ್ತೀನಿ ಕೇಳಿ. ಪ್ರಕಟಣೆ ಗ್ರಂಥ 21:2 ನಾವು ನೋಡೋಣ ಪ್ರಿಯರೇ. ಇದರಲ್ಲಿ ಏನು ಬರ್ತದೆ ಅಂದರೆ 21:1 ನಾವು ಓದೋಣ. ದೇವರ ಕಾಲ ಬಂದಾಗ
ನೂತನ ಆಕಾಶ ಭೂಮಂಡಲವನ್ನು ಕಂಡೆನು. ಆಕಾಶದಲ್ಲಿ ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಸಮುದ್ರವು ಇಲ್ಲದೆ ಹೋದವು. ಆಗ ಮುಂದಿನ ದಿನಗಳಲ್ಲಿ ಭೂಮಿ ಆಕಾಶ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿ ಹೊಸ ಭೂಮಿ ಹೊಸ ಆಕಾಶ ಆಗೋದಂತ ಗ್ಯಾರಂಟಿ. ನಾವು ಇದನ್ನ ನಂಬ್ತಾ ಇದ್ದೀವಿ ಕೂಡ. ಕ್ರೈಸ್ತರು ನಂಬಿಕೆಯಿಂದನೇ ಜೀವಿಸ್ತಾ ಇರೋದು. ಅದೊಂದು ಅರ್ಥ ಮಾಡ್ಕೊಳ್ಳಿ, ಕ್ರೈಸ್ತರು ನಂಬಿಕೆಯಿಂದ ಜೀವಿಸ್ತಾ ಇರೋದು. ಈ ಕ್ರೈಸ್ತರು ಬರೆದಿರ್ತಕ್ಕಂಥ ಈ ಬೈಬಲ್ನ ನಂಬಿನೇ ನಾವು ಜೀವಿಸ್ತಾ ಇರೋದು. ಹಾಲೆಲೂಯಾ. ಅಲ್ಲಿ ಬರೆದಿದೆ, ಎಲ್ಲಿ ಇಲ್ಲದವು. ನೆಕ್ಸ್ಟ್ ಕೆಳಗಡೆ 2ನೇ ವಾಕ್ಯದಲ್ಲಿ, ಇದಲ್ಲದೆ ಪರಿಶುದ್ಧ ಪಟ್ಟಣದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡನು. ಹಾಗಾದ್ರೆ ಯಾವುದು ಇಳಿದು ಬರೋದು ಪ್ರಿಯರೇ? ಇಲ್ಲಿಗೆ ಪರಲೋಕ ರಾಜ್ಯನ ಇಲ್ಲಿ ಬರೆದಿದೆ. ಪರಿಶುದ್ಧ ಪಟ್ಟಣವಾದ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಹಾಗಾದ್ರೆ ಇಳಿದು ಬರುವುದು ಯಾವುದು? ಹೊಸ ಯೆರೂಸಲೇಮ್ ಅಂತ ಹೇಳತಕ್ಕಂಥ ಒಂದು ಪರಿಶುದ್ಧವಾದ ಪಟ್ಟಣ ಈ ಲೋಕಕ್ಕೆ ಇಳಿದು ಬರ್ತದೆ. ಈ ಲೋಕಕ್ಕೆ ಇಳಿದು ಬಂದ ಮೇಲೆ ಪರಿಶುದ್ಧವಾಗಿ ಜೀವಿಸಿ ದೇವರ ನಾಮವನ್ನು ಮಹಿಂಪಡಿಸಿದ ಇದ್ದಂಥ ವ್ಯಕ್ತಿಗಳು ದೇವರ ರಾಜ್ಯವನ್ನ ಈ ಲೋಕದಲ್ಲಿ ಪ್ರಚುರಪಡಿಸಿರತಕ್ಕಂತಹ ಜನಗಳನ್ನ ಸೇರಿಸುವುದಕ್ಕೋಸ್ಕರ ಪರಿಶುದ್ಧವಾದ ಪಟ್ಟಣ ಇಳಿದು ಬರ್ತದೆ ಅಂತ ಬೈಬಲ್ ಅಲ್ಲಿ ಬರ್ತಿದೆ. ಅಲ್ಲಿ ನೋಡಿ, ಪರಲೋಕದಿಂದ ಇಳಿದು ಬರೋದನ್ನು ಕಂಡರೆ ಪರಲೋಕ ಇಳಿದು ಬಂದಿಲ್ಲ. ಪರಲೋಕದಿಂದ ಇಳಿದು ಬಂದಿರೋದು ಯಾವುದು? ಒಂದು ಪಟ್ಟಣ. ಮಿಸ್ ಮಾಡ್ಕೋಬೇಡಿ, ಒಂದು ಪಟ್ಟಣ ಇಳಿದು ಬಂದಿದೆ. ಇಲ್ಲಿ ನೋಡಿ ಎಷ್ಟು ಜನ ಬರ್ತಿದೆ ಅಂತ ಹೇಳಿ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರೋದನ್ನು ಕಂಡನು. ಹಾಗಾದ್ರೆ ಪರಲೋಕದಿಂದ ದೇವರ ಒಂದು ಪಟ್ಟಣ ಇಳಿದು ಬರ್ಲಿಕ್ಕಿದೆ. ಅಲ್ಲಿ ನಾವು ವಾಸಿಸ್ತಾ ಇದ್ದೀವಿ. ನಾವು ಮಾಡಿರ್ತಕ್ಕಂಥ ಒಳ್ಳೆಯದು ಕೆಟ್ಟದಕ್ಕೆ ಒಂದು ನ್ಯಾಯ ತೀರ್ಪಿದೆ ಪ್ರಿಯರೇ. ಆ ನ್ಯಾಯ ತೀರ್ಪಿನಲ್ಲಿ ನಾವು ಆಗ ಪರಲೋಕ ರಾಜ್ಯಕ್ಕೆ ಗ್ಯಾರಂಟಿ ಹೋಗ್ತೀವಿ. ಗ್ಯಾರಂಟಿ. ವಾಕ್ಯ ಪ್ರಕಾರ ನಡೆದವನು ಪರಲೋಕ ರಾಜ್ಯ ಹೋಗ್ತಾನೆ, ಇಲ್ವಾ ನರಕಾಧಿಪತಿಯ ರಾಜ್ಯಕ್ಕೆ ಹೋಗ್ತಾನೆ. ಇದರ ಮಧ್ಯದಲ್ಲಿ ಇರತಕ್ಕಂಥ ಈ ಭೂಲೋಕದಲ್ಲಿ ಇರತಕ್ಕಂಥ ಸೈತಾನನ ರಾಜ್ಯವನ್ನು ಅಳಿಸಿ ಹಾಕಬೇಕಾದ್ರೆ ನಾವು ದೇವರ ರಾಜ್ಯದ ಎಲ್ಲ ಲಕ್ಷಣಗಳನ್ನು ಇಲ್ಲಿ ಹುಟ್ಟು ಹಾಕಬೇಕು. ದೇವರ ಮಕ್ಕಳು ಅಂತ ಹೇಳೋದನ್ನು ತೋರಿಸ್ಕೊಟ್ಟಾಗ ನನ್ನ ಜೀವಿತ, ನನ್ನ ಕುಟುಂಬದ ಜೀವಿತ, ನನ್ನ ಮಕ್ಕಳ ಜೀವಿತ, ನನ್ನ ಒಂದು ಪರಿಸರದ ಜೀವಿತವನ್ನೆಲ್ಲ ನೋಡಿದಾಗ ಅಯ್ಯೋ ಇಲ್ಲಿ ದೇವರ ರಾಜ್ಯ ಇದೆ ಅಂತೇಳಿ. ಆದರೆ ಒಂದು ತಿಳ್ಕೊಳ್ಳಿ ಪ್ರಿಯರೇ, ಸತ್ಯ ಪ್ರಕಾರ ನಡೆಯಲು ಪ್ರಯತ್ನ ಪಟ್ಟಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯೇ ನಿಮಗೆ ವಿರೋಧ ಆಗ್ತಾಳೆ, ನಿನ್ನ ಗಂಡನೇ ನಿನಗೆ ವಿರೋಧ ಆಗ್ತಾನೆ. ಯಾಕೆಂದ್ರೆ ಪರಿಶುದ್ಧವಾಗಿ ಬಾಳ್ಲಿಕ್ಕೆ ಬಿಡಬಾರ್ದು ಅಂತೇಳಿ ಸೈತಾನ ಪ್ಲಾನ್ ಮಾಡಿಬಿಟ್ಟಿದ್ದಾನೆ. ಯಾಕಂದ್ರೆ ಅವನ ರಾಜ್ಯ ಈಗ ನಡೀತಾ ಇದೆ. ಅದಕ್ಕೆ ನಾವು ಅವಕಾಶ ಕೊಡ್ತಾ ಇದೀವಿ. ನಿನ್ನ ಮಕ್ಕಳು ದಾರಿ ತಪ್ತಾರೆ. ಪೊಲೀಸ್ ಮಗ ಕಳ್ಳ ಅಂತ ಹೇಳಿದಾಗೆ ದೇವರಲ್ಲಿ ಚೆನ್ನಾಗಿ ಯಾರು ನಡೀತಾರೋ ಅಂಥವ್ರ ಮಕ್ಕಳೇ ಹಾಳಾಗ್ತಿರ್ತಾರೆ. ಇದು ಸೈತಾನ ಮಾಡೋದ ಪ್ಲಾನ್. ಇದಕ್ಕೋಸ್ಕರ ತುಂಬಾ ಪ್ರಾರ್ಥನೆ ಮಾಡಿ ಪ್ರಿಯರೇ. ಇವತ್ತು ತುಂಬಾ ಉತ್ತಮವಾದ ಸೇವಕರ ಮಕ್ಕಳು ಹಾಳಾಗ್ತಿದ್ದಾರೆ ಪ್ರಿಯರೇ. ಉತ್ತಮವಾದ ಸೇವಕರ ಹೆಂಡತಿ ಸೇರಿರೋದಿಲ್ಲ, ತುಂಬಾ ಉತ್ತಮವಾದ ಸೇವಕಿ ಗಂಡ ಸೇರಿರೋದಿಲ್ಲ, ತುಂಬಾ ದೇವರಲ್ಲಿ ಬೆಳೆದಿರ್ತಕ್ಕಂಥವ್ರ ಕುಟುಂಬ ಸೇರಿರೋದಿಲ್ಲ. ಏನೋ ಒಂದು ಪ್ರಾಬ್ಲಮ್ ಇರ್ತದೆ. ಯಾಕೆ ಪ್ರಾಬ್ಲಮ್ ಇರ್ತದೆ ಗೊತ್ತಾ? ದೇವರ ರಾಜ್ಯ ಇಲ್ಲಿ ಸ್ಥಾಪಿಸಲ್ಪಡಬಾರದು. ಇದು ಸೈತಾನನ ಯೋಜನೆ. ಈ ಯೋಜನೆಗೆ ನಾವು ಪ್ರಾರ್ಥನೆ ಮಾಡದೆ ಆದರೆ ನೀವು ದಯವಿಟ್ಟು ಪ್ರತಿಯೊಂದು ಸಭಾಪಾಲಕರ ಕುಟುಂಬ, ಸೇವಕರ ಕುಟುಂಬ, ವಿಶ್ವಾಸಿಗಳ ಕುಟುಂಬಕ್ಕೆ ನೀವು ಪ್ರಾರ್ಥನೆ ಮಾಡೋದಾದ್ರೆ ಈ ಸೈತಾನನ ರಾಜ್ಯವನ್ನು ಅಳಿಸಿ ಹಾಕಿ ಇಲ್ಲಿ ದೇವರ ರಾಜ್ಯವನ್ನು ನಾವು ಮಾಡಬಹುದು ಪ್ರಿಯರೇ. ಅದಕ್ಕೇನೆ ಸ್ವಾಮಿ ಹೇಳಿದ್ದು ಲೋಕದಲ್ಲಿ ಬರೆದಿದೆ ಏನಂತ, ದೇವರ ರಾಜ್ಯವು ಏನ್ ಬರೆದಿದೆ ಅಲ್ಲಿ 17ನೇ ಅಧ್ಯಾಯ 20-21ರಲ್ಲಿ ದೇವರ ರಾಜ್ಯ ಯಾವಾಗ ಬರುವುದೆಂದು ಪರಿಸರ ಆತನ ಕೇಳಿದಾಗ ಆತನು ಅವರಿಗೆ ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬರುವಂತದಲ್ಲ. ಪ್ರತ್ಯಕ್ಷವಾಗಿ ಬರೋದು ಯಾವುದು ಗೊತ್ತಾ? ದೇವರ ರಾಜ್ಯಕ್ಕೆ ಪರಲೋಕ ರಾಜ್ಯದಿಂದ ಒಂದು ಪಟ್ಟಣ ಮಾತ್ರ ಬರ್ತದೆ ಪ್ರತ್ಯಕ್ಷವಾಗಿ. ದೇವರ ರಾಜ್ಯ ಪರಲೋಕ ರಾಜ್ಯ ಇಳಿದು ಬರೋದಿಲ್ಲ. ದೇವರ ರಾಜ್ಯ ಇಳಿದು ಬರೋದಿಲ್ಲ. ದೇವರ ರಾಜ್ಯ ಎಲ್ಲಿ ಬರ್ತದೆ? ನಮ್ಮೊಳಗಡೆ. ನೀನೇ ದೇವರ ಆಲಯ ಅಂತ ತೋರಿಸಿದಲ್ಲ ಅಲ್ಲಿ, ಆಯ್ತಾ? ಅಲ್ಲಿ ಬರ್ತದಲ್ವಾ? ನೆಕ್ಸ್ಟ್ ಅಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ದೇವರ ರಾಜ್ಯ ಪ್ರತ್ಯಕ್ಷ ಬರುವಂತಲ್ಲ, ಅದು ಅಗೋ ಅಲ್ಲಿ ಇದೆ ಇಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಮ್ಮಲ್ಲಿಯೇ ಇದೆ. ಹಾಗಾದರೆ ಪ್ರಿಯರೇ, ದೇವರ ರಾಜ್ಯವನ್ನು ನಾವು ಇವತ್ತಿನ ಕಟ್ಟಿ ಸ್ಥಾಪಿಸುವುದಕ್ಕೆ ಸೈತಾನ ಮಾಡೋದು ಎಲ್ಲ ತಂತ್ರಗಳ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿ ದೇವರ ರಾಜ್ಯವನ್ನು ನಾವು ಕಟ್ಟೋರಾಗೋ ಪ್ರಿಯರೇ. ನಾನು ಕೂಡ ತಪ್ಪಾಗಿ ನಡೆದಿದ್ದೀನಿ, ತಪ್ಪಾಗಿ ಬೋಧನೆ ಮಾಡಿದ್ದೀನಿ, ತಪ್ಪಾಗಿ ಶಾಪಗಳನ್ನು ಕೂಡ ಹಾಕಿದ್ದೀನಿ. ಆದರೆ ದೇವರ ವಾಕ್ಯವನ್ನು ಓದ್ತಾ ಬಂದಾಗ ದೇವರು ತಿಳಿಸ್ಕೊಟ್ರು, ಯೇಸು ಸ್ವಾಮಿನೇ ಶಿಲ್ಬೆ ಮೇಲೆ ಅವ್ರನ್ನ ಕ್ಷಮಿಸಿರ್ಬೇಕಾದ್ರೆ ನಮಗೆ ವಿರುದ್ಧವಾಗಿ ನಡೆದಂಥವ್ರ ನಾವು ಕ್ಷಮಿಸೋಣ. ಆದರೆ ಅವ್ರು ಮಾಡಿದ ತಪ್ಪುಗಳಿಗೆ ನಾವು ಮಣೆ ಹಾಕಬಾರ್ದು. ಇವತ್ತು ನಿನ್ನ ಹೆಂಡತಿ ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಉಪಯೋಗಿಸ್ಕೊಳ್ತಾ ಇದ್ದಾಗ ಅದು ದೇವರ ರಾಜ್ಯಕ್ಕೆ ನಿಜಾನೋ ಚಿತ್ತಾನೋ ಅಲ್ವೋ ಅಂತ ಕಂಡುಹಿಡಿಬೇಕು. ನಿನ್ನ ಗಂಡ, ನಿನ್ನ ಮಕ್ಕಳು, ನಿನ್ನ ಕುಟುಂಬ
ನಿನ್ನ ಬಂಧು ಮಿತ್ರರು ತಪ್ಪಾಗಿ ತಿಳಿಸಿದಾಗ ಇದು ದೇವರ ರಾಜ್ಯಕ್ಕೆ ವಿರೋಧವಾದದ್ದು, ಸಂಬಂಧಪಟ್ಟದ್ದು ಅಂತ ತಿಳಿದುಕೊಂಡು ಜ್ಞಾನದಿಂದ ದೇವರ ರಾಜ್ಯವನ್ನು ಕಟ್ಟೋರಾಗೋ ಪ್ರಿಯರೇ. ದೇವರು ನಮಗೆಲ್ಲರಿಗೂ ಸಹಾಯ ಮಾಡಲಿ. ಇಲ್ಲೇ ನಮ್ಮ ಜಾಗ, ನಮ್ಮ ಮನೆ, ನಾವು ಹೋಗೋದ ಜಾಗ, ಬರೋದ ಜಾಗದಲ್ಲಿ ನಮ್ಮನ್ನು ನೋಡಿದಾಗ ಅನ್ಯ ಜನಗಳಿಗೆ ದೇವರ ರಾಜ್ಯವನ್ನೇ ಕಂಡಂತ ಅನುಭವ ಆಗಲಿ ಎಂದು ಪ್ರಾರ್ಥಿಸಿಕೊಳ್ಳುವ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.